ನೇಪಾಳ ಗಡಗಡ ವಿಶೇಷ ವರದಿಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ನೇಪಾಳದಲ್ಲಿ ಹಿಮನದಿ ಸ್ಫೋಟದಿಂದ ಉಂಟಾದಂಥ ಭೀಕರ ಪ್ರವಾಹದಲ್ಲಿ ಸಾವಿನ ಸಂಖ್ಯೆ 163ಕ್ಕೆ ತಲುಪಿದ್ದು 750ಕ್ಕೂ ಹೆಚ್ಚು ಜನರು ನಾಪತ್ತೆಯಾಗಿದ್ದಾರೆ. ಕರ್ನಾಟಕದ ಈಶಾ ಫೌಂಡೇಶನ್ನ 80 ಮಂದಿ ಕಾಣೆಯಾಗಿರುವಂಥದ್ದು. ಹಾವೇರಿಯ 6 ಕುಟುಂಬಗಳ ಪ್ರವಾಹದಲ್ಲಿ ಸಿಲುಕಿದ್ದಾರೆ ಜನರು ಅಂತ ಹೇಳಲಾಗ್ತಾ ಇದೆ. ಮಾನಸ ಸರೋವರ ಯಾತ್ರೆಗೆ ಹೋದಂತಹ ಕನ್ನಡದ ಯಾತ್ರಿಗಳು ಕೂಡ ನಾಪತ್ತೆಯಾಗಿದ್ದಾರೆ. ನೇಪಾಳದಲ್ಲಿ ಭೀಕರ ಪ್ರಕೃತಿ ವಿಕೋಪದ ಹಿನ್ನೆಲೆಯಲ್ಲಿ ಎಲ್ಲೆಡೆಯಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಆದರೆ ನೇಪಾಳ ಪ್ರವಾಸಕ್ಕೆ ಹೋಗಿದ್ದಂತಹ ಕರ್ನಾಟಕದ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ಪಟ್ಟಣದ 12 ಜನರು ಸೇಫ್ ಆಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ತಾವು ನೇಪಾಳದಲ್ಲಿ ಸೇಫ್ ಆಗಿ ಇರೋದಾಗಿ ವಿಡಿಯೋ ಸಂದೇಶವನ್ನು ಕಳಿಸಿದ್ದಾರೆ. ವ್ಯಾಪಾರಸ್ಥರು, ಗುತ್ತಿಗೆದಾರರು ಸೇರಿದಂತೆ 6 ಕುಟುಂಬಗಳ 12 ಜನರು ಸೇರಿಕೊಂಡು ನೇಪಾಳ ಪ್ರವಾಸಕ್ಕೆ ಅಂತ ಹೇಳಿ ಹೋಗಿದ್ರು. ಶಿವನಗೌಡ ಹಾಗೆ ವಿನಾಯಕ ಎಂಬುವವರ ನೇತೃತ್ವದಲ್ಲಿ ನೇಪಾಳ ಪ್ರವಾಸಕ್ಕೆ ಇವರು ಹೋಗಿರ್ತಾರೆ. ನೇಪಾಳದ ಬೋಕ್ರಾದಿಂದ 50 ಕಿಲೋಮೀಟರ್ ದೂರದಲ್ಲಿ ಸೇಫ್ ಆಗಿರುವಂತಹ ವಿಡಿಯೋವೊಂದನ್ನು ಕಳುಹಿಸಿದ್ದಾರೆ. ನೇಪಾಳ ಪ್ರವಾಸದ ಪ್ರಯುಕ್ತ ನಾವೆಲ್ಲರೂ 12 ಜನ ಅಂದ್ರೆ 6 ಫ್ಯಾಮಿಲಿಯವರಿಗೆ ಬಂದಿದ್ವಿ. ನಿನ್ನೆ ದಿವಸ ಸುಣ್ಣಜೋಳ ಹಲ್ಟಾಗಿ ತೊಕ್ರಾದಿಂದ ಹಲ್ಟಾಗಿದ್ವಿ. ತೊಕ್ರಾದಿಂದ ಎಷ್ಟು ಕಟ್ಕೊಂಡು ಹೋಗ್ತಾ ಇದ್ವಿ. ಕಟ್ಕೊಂಡು ಹೋಗೋಂಥ ಸ್ಥಳದಲ್ಲಿ ಬರೀ 50 ಕಿಲೋಮೀಟರ್ ದೂರದಲ್ಲಿ ಆ ಪ್ರವಾಹ ಆಗಿದ್ದು ನಮಗೆಲ್ಲ ವಿಷಯ ತಿಳಿಯಿತು. ಅಲ್ಲಿಂದ ನಾವು ವಾಪಸ್ ಮತ್ತೆ ಪೋಖ್ರಾ ಬಂದು ಹಲ್ಟ್ ಆಗಿ ನಾವೆಲ್ಲರೂ ಸೇಫ್ ಆಗಿದ್ದೇವೆ. ಕರ್ನಾಟಕದಲ್ಲಿ ನಾವು ಇನ್ನೂ 2 ದಿವಸ ಇಲ್ಲೇ ಇದ್ದು ಮತ್ತೆ 3ನೇ ದಿವಸ ನಾವೆಲ್ಲರೂ ಸೇಫ್ ಆಗಿ ಬರ್ತೇವೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಕರ್ನಾಟಕ ಜನತೆಗೆ ಹಾಗೂ ಹಾವೇರಿ ಜಿಲ್ಲೆ ರಟ್ಟಳ್ಳಿ ಜನತೆಗೆ ಎಲ್ಲರಿಗೂ ಹೇಳ್ತೇವೆ. ನಾವೆಲ್ಲ ಸೇಫ್ ಆಗಿದ್ದೀವಿ, ನಾವು ಬರ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೇವೆ. ನೀವೆಲ್ಲ ನೋಡಿರ್ಬೋದು, ಇವತ್ತು ಅಲ್ಲಿ ನೇಪಾಳದಲ್ಲಿ ನಡೆದಂಥ ದುರಂತಕ್ಕಿಂತ ನಾವು ಅಲ್ಲಿ ಹೋದಾಗ ಒಂದು 20 ಕಿಲೋಮೀಟರ್ ಅಂತರದಲ್ಲಿ ಮಾತ್ರ ಇನ್ಸಿಡೆಂಟ್ ನಡೆದಿದ್ದು. ನಾವು ಅಲ್ಲೇ ಇದ್ವಿ ಆ ಟೈಮ್ನಲ್ಲಿ. ಸೊ ನಾವೀಗ ಸೇಫ್ ಆಗಿ ನಮ್ಮ ಗಾಡಿನ ಟರ್ನ್ ಮಾಡ್ಕೊಂಡು ವಾಪಸ್ ಬಂದಿದ್ದೀವಿ. ವಾಪಸ್ ಬಂದ್ಬಿಟ್ಟು ನಾವು ಒಂದು ಹಾಲ್ಟ್ ಆಗಿ ನೆಕ್ಸ್ಟ್ ನಮ್ಮ ಮುಂದಿನ ಪ್ರವಾಸ 7 ದಿನ ಪ್ರವಾಸನ ಕಂಪ್ಲೀಟ್ ಮಾಡ್ಕೊಂಡು ನಾವು ಬರ್ತಾ ಇದ್ದೀವಿ. ಈಗ ಸದ್ಯ ನಾವು ಸೇಫ್ ಇದೀವಿ ಅಂತ ಹೇಳಕ್ ಇಚ್ಛೆ ಪಡ್ತೀವಿ. ನಾವು ಹಿಂದಿನ ದಿವಸದೇ ಆ ಜಾಗದಲ್ಲಿ ಬರೀ 20 ಕಿಲೋಮೀಟರ್ ದೂರದಲ್ಲಿ ನಾವಿದ್ವಿ. ಆ ಪ್ರವಾಹ ಆಗಿದ್ದ ನಮಗೆಲ್ಲ ಅಲ್ಲಿ ಇರ್ತಕ್ಕಂಥ ಜನಗಳು, ಪ್ರವಾಸಿಗರು ತಿಳಿಸಿದ ತಕ್ಷಣ ನಾವು ವಾಪಸ್ ರಿಟರ್ನ್ ಆಗಿ ಇದಕ್ಕೆ ಬಂದ್ವಿ. ಇಲ್ಲಿಗೆ ಪೋಖ್ರಾಕ್ ಬಂದು ಇಲ್ಲೇ ಇನ್ನೂ 2 ದಿವಸ ಹಾಲ್ಟ್ ಆಗಬೇಕು ಪರಿಸ್ಥಿತಿ ಬಂದೈತಿ. ಒಂದು 50 ನ್ಯಾಷನಲ್ ಹೈವೇಗಳು ಎಲ್ಲವೂ ಸ್ಥಗಿತ ಆಗಿದ್ದವು, ಬಂದ್ ಆಗಿದ್ದವು. ಅದಕ್ಕೆ 2 ದಿವಸ ನಾವು ಇಲ್ಲೇ ಹಾಲ್ಟ್ ಆಗಿ ನಾವು 4ನೇ ದಿವಸ ನಾವು ಸೇಫ್ ಆಗಿ ನಮ್ಮ ಹಾವೇರಿ ಜಿಲ್ಲಾ ರಟ್ಟಳ್ಳಿಗೆ ಬರ್ತೇವೆ ಅಂತಕ್ಕಂಥ ಮಾತನ್ನ ಎಲ್ಲರೂ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮಸ್ತೆ, ಜೈ ಹಿಂದ್. ಹಾವೇರಿ ಜಿಲ್ಲೆಯ ನೇಪಾಳ ಪ್ರವಾಸದ ಪ್ರಯುಕ್ತ ನಾವೆಲ್ಲರೂ 12 ಜನ ಅಂದ್ರೆ 6 ಫ್ಯಾಮಿಲಿಯವರಿಗೆ ಬಂದಿದ್ವಿ. ನಿನ್ನೆ ದಿವಸ ಸುಣ್ಣಜೋಳ ಹಲ್ಟಾಗಿ ತೊಕ್ರಾದಿಂದ ಹಲ್ಟಾಗಿದ್ವಿ. ತೊಕ್ರಾದಿಂದ ಈಗಾಗಲೇ ತಾವುಗಳು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಏನು ರಾಜ್ಯದಿಂದ ನೇಪಾಳ ಪ್ರವಾಸಕ್ಕೆ ಹೋದಂತಹ ಕುಟುಂಬದ ಜನರು ಇದೀಗ ನಾವು ಸೇಫ್ ಆಗಿದ್ದೇವೆ ಅಂತ ಹೇಳಿ ವಿಡಿಯೋ ಸಂದೇಶವನ್ನು ಕಳಿಸಿರುವಂಥದ್ದು. ಏನು ನೇಪಾಳದಲ್ಲಿ ಪ್ರವಾಹಕ್ಕೆ ಒಳಗಾಗಿರುವಂಥ ಸ್ಥಳಗಳಿದೆ, ಆ ಒಂದು ಸ್ಥಳದಿಂದ ಬೋಹ್ರಾದಿಂದ 50 ಕಿಲೋಮೀಟರ್ ದೂರದಲ್ಲಿ ನಾವು ಸೇಫ್ ಆಗಿದ್ದೇವೆ ಅಂತ ಹೇಳಿ ಆ ಒಂದು ಕನ್ನಡಿಗರ ಏನೊಂದು ಕುಟುಂಬ ಇದೆ ಅವರೆಲ್ಲರೂ ಕೂಡ ವಿಡಿಯೋ ಸಂದೇಶದ ಮೂಲಕ ಒಂದು ನಾವು ಸೇಫ್ ಆಗಿದ್ದೇವೆ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡಿರುವಂಥದ್ದು. ಯಾಕೆಂದರೆ ಸಾಮಾನ್ಯವಾಗಿ ಎಲ್ಲೇ ಯಾವುದೇ ಈ ರೀತಿಯಾದಂಥ ಪ್ರವಾಹದ ಪರಿಸ್ಥಿತಿಗಳು ಬಂದಂತಹ ಸಂದರ್ಭದಲ್ಲಿ ನಮ್ಮ ಕುಟುಂಬಸ್ಥರು ಅಥವಾ ನಮ್ಮ ಸ್ನೇಹಿತರು ಪ್ರವಾಹದಲ್ಲಿ ಸಿಕ್ಕಾಕೊಂಡಂತಹ ಸಂದರ್ಭದಲ್ಲಿ ಸಾಕಷ್ಟು ಆತಂಕ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ರಾಜ್ಯ ಸರ್ಕಾರವು ಕೂಡ ಇಂಥ ಒಂದು ಕಟುವಾದ ಪರಿಸ್ಥಿತಿಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡುತ್ತೆ. ಅದೇ ರೀತಿಯಾಗಿ ನೇಪಾಳದಲ್ಲೂ ಕೂಡ ಸಾಕಷ್ಟು ಜನ ಕರ್ನಾಟಕದವರು ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಕೆಲವರ ಮಾಹಿತಿಗಳು ಲಭ್ಯವಾಗಿದೆ, ಮತ್ತು ಕೆಲವರದ್ದು ಇನ್ನೂ ಕೂಡ ಆ ಒಂದು ತನಿಖೆ ನಡೀತಾ ಇರುವಂಥದ್ದು. ಏನಾಗ್ತಾ ಇದೆ, ಯಾರೆಲ್ಲ ಎಲ್ಲೆಲ್ಲಿ ಇದ್ದಾರೆ, ಸಾಧ್ಯವಾದಷ್ಟು ಜನರನ್ನು ರಕ್ಷಣೆ ಮಾಡುವಂಥ ರಕ್ಷಣಾ ಕಾರ್ಯಾಚರಣೆಗಳು ಕೂಡ ನೇಪಾಳದಲ್ಲಿ ಭರದಿಂದ ಸಾಗ್ತಾ ಇರುವಂಥದ್ದು. ಏನೊಂದು ಮೇಘ ಸ್ಫೋಟದಿಂದ ಸಂಭವಿಸಲಾಗಿದೆ ಅಂತ ಹೇಳಲಾಗುವಂಥ ಈ ಒಂದು ಪ್ರವಾಹದ ಪರಿಸ್ಥಿತಿ ಏನಿದೆ, ಇಡೀ ಊರಿಗೂರೇ ಕೊಚ್ಚಿ ಹೋಗಿರುವಂಥ ದೃಶ್ಯಾವಳಿಗಳನ್ನು ತಾವು ನೋಡ್ತಾ ಇರಬಹುದು. ಅದೇ ರೀತಿಯಾಗಿ ಸಾಕಷ್ಟು ಜನರು, ಕೇವಲ ಅಲ್ಲಿ ಜನರಷ್ಟೇ ಅಲ್ಲ, ಜಾನುವಾರುಗಳು ಅಷ್ಟೇ, ಸಾಕು ಪ್ರಾಣಿಗಳಾಗಿರ್ಬೋದು, ಎಲ್ಲವೂ ಕೂಡ ಸಂಪೂರ್ಣವಾಗಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿರುವಂಥದ್ದು. ಇಂತಹ ಪರಿಸ್ಥಿತಿ ಬರಬಾರ್ದಾಗಿತ್ತು. ಆದರೆ ಇಂತಹ ಸಂದರ್ಭದಲ್ಲಿ ಏನು ಕುಟುಂಬಸ್ಥರು ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂಥವರ
ಜೊತೆಗಾರರು ಇರ್ಬೋದು ಅಥವಾ ಅಲ್ಲಿರುವಂಥವ್ರು ಇರ್ಬೋದು, ಒಬ್ರಿಗೊಬ್ಬರು ಧೈರ್ಯವನ್ನು ತುಂಬಿಕೊಂಡು ಇರಬೇಕಾಗತ್ತೆ ಇಂತಹ ಸಂದರ್ಭಗಳಲ್ಲಿ ಸಾಧ್ಯವಾದಷ್ಟು. ಯಾಕೆಂದರೆ ನಾವು ಕೂಡ ಅವರನ್ನು ಪ್ರಯತ್ನ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ, ಅವ್ರನ್ನ ಸಂಪರ್ಕಿಸುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಸ್ವತಃ ನೇಪಾಳದಲ್ಲಿ ಇರುವ ಕನ್ನಡದ ಕುಟುಂಬದವರ ಒಂದು ಕಾಂಟ್ಯಾಕ್ಟ್ ನಂಬರ್ಗಳನ್ನು ಕೂಡ ನಾವು ಕೂಡ ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಅವ್ರನ್ನೂ ಕೂಡ ಈ ಒಂದು ವಿಶೇಷ ವರದಿಯನ್ನು ಮಾಡುವಂಥದ್ರ ಜೊತೆಗೆ ಮಾತನಾಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀವಿ. ಯಾವಾಗ ಹೋಗಿದ್ರು, ಯಾವ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ಎದುರಾಯಿತು ಅನ್ನುವಂಥದ್ದು ಕೂಡ ಅವರಿಂದನೇ ಕೇಳುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಏನು ನೇಪಾಳದಲ್ಲಿ ಇಂತಹ ಒಂದು ಸಂಕಷ್ಟದ ಪರಿಸ್ಥಿತಿ, ನೇಪಾಳದ ರಸುವಾ ಅನ್ನುವಂಥ ಒಂದು ಪ್ರದೇಶ, ಆ ಪ್ರದೇಶದಲ್ಲಿ ಉಂಟಾದಂಥ ಒಂದು ಭೀಕರವಾದ ಪ್ರವಾಹ ಏನಿದೆ, ಇದುವರೆಗೂ ಕೂಡ ಈ ಒಂದು ಪ್ರವಾಹಕ್ಕೆ ಸಿಕ್ಕಾಕೊಂಡು ಸುಮಾರು 143 ಜನ ಮೃತಪಟ್ಟಿದ್ದಾರೆ ಅಂತ ವರದಿಗಳು ಲಭ್ಯವಾಗಿರುವಂಥದ್ದು. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಗಿರ್ಬೋದು, ಆದರೆ ಆ ಬಗ್ಗೆ ಇನ್ನೂ ಅಂಕಿಅಂಶಗಳು ಇಷ್ಟೇ ಅಂತ ಹೇಳಿ ಸರಿಯಾಗಿ ಗೊತ್ತಾಗಿಲ್ಲ. ಈಗ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರವಾಗಿ 163 ಜನರು ಮೃತಪಟ್ಟಿದ್ದಾರೆ. ಇನ್ನು ನಾಪತ್ತೆ ಆಗಿರುವಂಥ 291 ಜನ ವಿದೇಶಿ ಪ್ರಜೆಗಳಲ್ಲಿ ಕನಿಷ್ಠ 105 ಭಾರತೀಯ ಪ್ರವಾಸಿಗರು ಕೂಡ ಸೇರಿರುವಂಥದ್ದು ಕೊಂಚ ಮಟ್ಟಿಗಿನ ಆತಂಕದ ಪರಿಸ್ಥಿತಿ ಅಂತಲೇ ಹೇಳಬಹುದು. ಇನ್ನು ಆ ಒಂದು ಭಾರತೀಯರೇನಿದ್ದಾರೆ, ನೇಪಾಳದವರು ಕೂಡ ಸೇರಿದ ಹಾಗೆ ಒಟ್ಟು 400ಕ್ಕೂ ಹೆಚ್ಚು ಜನರು ನಾಪತ್ತೆ ಆಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಟಿಬೆಟ್ ಗಡಿಗೆ ಹೊಂದಿಕೊಂಡಿರುವಂಥ ತಿಮುರೆ ಮತ್ತು ಸಯ್ಯಾಪ್ರು ಬೇಸಿ ಪ್ರದೇಶಗಳಲ್ಲಿ ಪ್ರವಾಹ ವ್ಯಾಪಕವಾಗಿ ವಿನಾಶವನ್ನು ಸೃಷ್ಟಿ ಮಾಡಿದೆ. ನೂರಾರು ಮನೆಗಳು, ರಸ್ತೆಗಳು, ಪ್ರಮುಖ ಸೇತುವೆಗಳು ಹಾಗೆ ಜಲವಿದ್ಯುತ್ ಯೋಜನೆಗಳ ಮೂಲ ಸೌಕರ್ಯಗಳು ನೀರಿನಲ್ಲಿ ಕೊಚ್ಚಿ ಹೋಗಿರುವಂಥದ್ದು. ಇನ್ನು ಈ ಒಂದು ಪ್ರವಾಹ ಪರಿಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ನಾವು ನೋಡಿ, ಯಾರು ನೇಪಾಳ ಟೂರ್ನಲ್ಲಿ ಸಿಕ್ಕಿದ್ದಾರೋ ಅವ್ರ ಬಗ್ಗೆ ಈಗಾಗಲೇ ನಾನು ರಿಯಾಕ್ಟ್ ಮಾಡಿದ್ದೇನೆ ಮತ್ತು ಹೇಳಿದ್ದೇನೆ. ನಮ್ಮ ಕರ್ನಾಟಕ ರಾಜ್ಯದವರು ಅಷ್ಟೇ ಅಲ್ಲ, ಇಡೀ ಭಾರತ ದೇಶದ ಅನೇಕ ಪ್ರವಾಸಿಗರು ಆ ಒಂದು ಪ್ರವಾಹದಲ್ಲಿ ಸಿಕ್ಕಿದ್ದಾರೆ. ನೂರಾರು ಜನ ಅದರಲ್ಲಿ ಹರಿದು ಹೋಗಿದ್ದಾರೆ. ಕೆಲವು ಜನ ತನ್ನ ಪ್ರಾಣ ಕಳ್ಕೊಂಡಿದ್ದಾರೆ. ಅದಕ್ಕಾಗಿ ನಾನು ನನ್ನ ಹೃತ್ಪೂರ್ವಕವಾದ ಕಂಡೋಲೆನ್ಸ್ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ. ಮತ್ತು ನಾನು ಪ್ರೈಮ್ ಮಿನಿಸ್ಟರ್ನು ಕೂಡ ಒಂದು ಲೆಟರ್ ಬರೀತಾ ಇದ್ದೇನೆ. ಯಾರು ಈ ಪ್ರವಾಹದಲ್ಲಿ ವಿಶೇಷವಾಗಿ ಕರ್ನಾಟಕ ಒಂದೇ ಅಲ್ಲ, ಇಡೀ ದೇಶದ ಜನ ಅದರಲ್ಲೇನು ಸಿಕ್ಕಿದ್ದಾರೋ ಅವರಿಗೆ ವಿಶೇಷವಾದಂಥ ಪರಿಹಾರ ಅವ್ರ ಕುಟುಂಬಗಳಿಗೆ ಕೊಡಬೇಕು ಮತ್ತು ಆದಷ್ಟು ಸಹಾಯವನ್ನು ನೇಪಾಳ ರಾಜ್ಯಕ್ಕೂ ಕೂಡ ಮಾಡಬೇಕು. ಯಾಕಂದರೆ ಅಲ್ಲಿ ಅನೇಕ ಜನ ಶ್ರದ್ಧಾಳುಗಳು ಹೋಗ್ತಾರೆ. ಅದಕ್ಕೆ ಆ ಮಾತು ಕೂಡ ನಾನು ಇವತ್ತು ಹೇಳ್ತಾ ಇದ್ದೇನೆ. ಪತ್ರದಲ್ಲಿ ಕೂಡ ಇದನ್ನು ನಾನು ನಮೂದು ಮಾಡ್ತೇನೆ. ಇದು ದುರ್ದೈವ, ಇಂಥ ದೊಡ್ಡ ಘಟನೆ ಅಲ್ಲಿ ಆಗಿದೆ, ಆಗಬಾರ್ದು. ಬಟ್ ನಿಸರ್ಗದ ನಿಯಮದ ಮುಂದೆ ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ. ಅದಕ್ಕಾಗಿ ಇಂಥ ದೊಡ್ಡ ಡಿಸಾಸ್ಟರ್ನಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಒಂದಾಗಿ ಸರ್ಕಾರ, ಜನ ಮತ್ತು ನೇಪಾಳದ ಜನನೂ ಕೂಡ ಸರ್ಕಾರನೂ ಕೂಡ ಒಂದಾಗಿ ಇಂಥ ಸಮಸ್ಯೆಗೆ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥದ್ದು ನನ್ನ ವಿಶೇಷವಾದಂಥ ಮನವಿಯನ್ನು ಕೇಂದ್ರ ಸರ್ಕಾರಕ್ಕೆ ಮಾಡ್ತಾಯಿದ್ದೆ. ಅಂದರೆ ನಾವು ನೋಡಿ,
Over 380 travelers, including 291. ಇನ್ನು ನೇಪಾಳದ ಜಲಪ್ರಳಯದಲ್ಲಿ ನಾಪತ್ತೆಯಾದಂಥ ಕನ್ನಡಿಗರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಇದೀಗ ರಾಜ್ಯ ಸರ್ಕಾರ ಕೂಡ ಮನವಿಯನ್ನು ಮಾಡಿರುವಂಥದ್ದು. ನೇಪಾಳದಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪ ಹಾಗೆ ದಿಢೀರ್ ಪ್ರವಾಹ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಮೂಲದ ಪ್ರವಾಸಿಗರು ಹಾಗೆ ನಾಗರಿಕರು ಯಾರಾದರೂ ನಾಪತ್ತೆ ಆಗಿದ್ದರೆ ಅಥವಾ ಸಂಪರ್ಕಕ್ಕೆ ಸಿಗದೇ ಇದ್ದಲ್ಲಿ ತಕ್ಷಣವೇ ಅವರ ವಿವರಗಳನ್ನು ಒದಗಿಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡಿದೆ. ಕೇಂದ್ರ ಗೃಹ ಸಚಿವಾಲಯ ಹಾಗೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದೊಂದಿಗೆ ರಾಜ್ಯ ಸರ್ಕಾರ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಸಂತ್ರಸ್ತ ಕುಟುಂಬಗಳಿಗೆ ಅಗತ್ಯ ನೆರವನ್ನು ಕೊಡೋದಕ್ಕೆ ಹಾಗೆ ನಾಪತ್ತೆ ಆದವರನ್ನ ಪತ್ತೆ ಹಚ್ಚೋದಕ್ಕೆ ಸಮರೋಪಾದಿಯಲ್ಲಿ ಕ್ರಮವನ್ನು ಕೈಗೊಳ್ತಾ ಇರುವಂಥದ್ದು. ನೇಪಾಳದಲ್ಲಿ ನಿಮ್ಮ ಕುಟುಂಬಸ್ಥರು, ಸ್ನೇಹಿತರು ಅಥವಾ ಯಾರಾದರೂ ಪರಿಚಿತರು ನಾಪತ್ತೆ ಆಗಿದ್ದಾರೆ ಅನ್ನುವಂಥ ಶಂಕೆ ಇದ್ದರೆ ಸಾರ್ವಜನಿಕರು ನಾಪತ್ತೆ ಆದಂಥ ವ್ಯಕ್ತಿಯ ಪೂರ್ಣ ಹೆಸರು, ಮೊಬೈಲ್ ಸಂಖ್ಯೆ, ಕೊನೆಯದಾಗಿ ಸಂಪರ್ಕಿಸಿದಂತಹ ಸ್ಥಳ, ಅದೇ ರೀತಿಯಾಗಿ ಸಮಯ ಜೊತೆಗೆ ಖಾಯಂ ವಿಳಾಸದ ವಿವರಗಳನ್ನು ತಕ್ಷಣವೇ ಸರ್ಕಾರಕ್ಕೆ ಒದಗಿಸಬೇಕು ಅಂತ ಹೇಳಿ ಕೋರಲಾಗಿರುವಂಥದ್ದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ಒಂದು ವಿಶೇಷವಾದಂಥ ಗೂಗಲ್ ಫಾರ್ಮನ್ನು ಕೂಡ ಮಾಡಿರುವಂಥದ್ದು. ಸಂತ್ರಸ್ತರು ಹಾಗೂ ಅವರ ಕುಟುಂಬಸ್ಥರ ನೆರವಿಗಾಗಿ ತುರ್ತು ಕಾರ್ಯನಿರ್ವಹಣೆ ಕೇಂದ್ರ 24/7 ಸಹಾಯವಾಣಿಯನ್ನು ತೆರೆಯಲಾಗಿದೆ. ಸಾರ್ವಜನಿಕರು 1070 ಈ ನಂಬರ್ಗೆ ಯಾವಾಗ ಬೇಕಾದರೂ ಕಾಲ್ ಮಾಡಬಹುದು. ಟೋಲ್ ಫ್ರೀ ನಂಬರ್ ಆಗಿರುತ್ತೆ 1070. ಈ ನಂಬರ್ಗೆ ಕಾಲ್ ಮಾಡುವ ಮೂಲಕವಾಗಿ ನೀವು ಸಂಪರ್ಕವನ್ನು ಮಾಡಬಹುದು, ಮಾಹಿತಿಗಳನ್ನು ಕೊಡಬಹುದು. ಅದೇ ರೀತಿಯಾಗಿ ಇಮೇಲ್ ಮೂಲಕವೂ ಕೂಡ ಮಾಹಿತಿಯನ್ನು ಕೊಡಬಹುದು ಅಂತ ಹೇಳಲಾಗಿದೆ. ಇನ್ನು ನೇಪಾಳದಲ್ಲಿ ಸಿಲುಕಿರುವಂಥ ಭಾರತೀಯರಿಗೆ ತುರ್ತು ನೆರವನ್ನು ಕೊಡೋದಕ್ಕೆ ಭಾರತೀಯ ರಾಯಭಾರ ಕಚೇರಿಯು ಕೂಡ ತುರ್ತು ವಾಟ್ಸಪ್ ಸಂಖ್ಯೆಯನ್ನು ಕೂಡ ಬಿಡುಗಡೆ ಮಾಡಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಕೂಡ ನೀವು ಕೊಡಬಹುದು. ಇನ್ನು ಅದರಲ್ಲೂ ಪ್ರಮುಖವಾಗಿ ಇದೀಗ ಬಂದಿರುವಂಥ ಅಪ್ಡೇಟ್ನ ಪ್ರಕಾರವಾಗಿ ನೇಪಾಳದಲ್ಲಿ ಭೀಕರ ಪ್ರವಾಹ ಏನು ಸಂಭವಿಸಿದೆ, ಸಾವಿನ ಸಂಖ್ಯೆ 270ಕ್ಕೆ ಏರಿಕೆಯಾಗಿದೆ. ನಾಪತ್ತೆ ಆಗಿದ್ದಂಥ 100 ಜನ ಭಾರತೀಯರು ಪತ್ತೆಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಹಿಮಪಾತದಿಂದ ಉಂಟಾದಂಥ ಹಠಾತ್ ಪ್ರವಾಹ ಜೊತೆಗೆ ಟಿಬೇಟಲ್ಲಿ ಸಂಭವಿಸಿದಂತಹ ದುರಂತ, ಟೋಟಲ್ ಆಗಿ 270 ಮಂದಿ ಮೃತಪಟ್ಟಿದ್ದಾರೆ. ಸುಮಾರು 1500 ಮಂದಿ ನಾಪತ್ತೆ ಆಗಿದ್ದಾರೆ ಅಂತ ಹೇಳಿ ಪೊಲೀಸರು ಹೇಳಿದ್ದಾರೆ. ಇನ್ನು ನೇಪಾಳ ಪ್ರವಾಸವನ್ನು ಕೈಗೊಂಡಿದ್ದಂಥ ಶಂಭಣ್ಣ ಗೋಳಪ್ಪನವರ್ ಪ್ರವಾಸವನ್ನು ಕೈಗೊಂಡಿರ್ತಾರೆ. ಅವರು ಹಾಗೆ ಇನ್ನೊಂದಷ್ಟು ಜನ, ಅವರ ಮಗ ಇದೀಗ ಗುರುರಾಜ್ ಅವರು ಮಾತನಾಡೋದಕ್ಕೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ, ಹೇಳಿ ಸರ್. ಸರ್ ತಂದೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರಾ? ಹೇಗಿದ್ದಾರೆ ಇವಾಗ? ಸುರಕ್ಷಿತವಾಗಿದ್ದಾರೆ? ಅವರೆಲ್ಲ ಆರಾಮಾಗಿದ್ದಾರೆ ಸರ್, ಅಷ್ಟು ಸೇಫ್ ಇದೆ ಸರ್. ಓಕೆ, ಎಷ್ಟು ಜನ ಹೋಗಿದ್ರು ಸರ್ ಒಟ್ಟಾರೆಯಾಗಿ ಪ್ರವಾಸಕ್ಕೆ? ಸರ್ ಇಲ್ಲಿಂದ ಒಂದು 7 ಫ್ಯಾಮಿಲಿ ಹೋಗಿದ್ರು ಸರ್. ಇಲ್ಲಿಂದ ಒಂದು 7 to 10 ಫ್ಯಾಮಿಲಿ. ಓಕೆ ಓಕೆ. ಟೋಟಲ್ ಎಷ್ಟು ಜನ ಸರ್? ಸರ್ ಟೋಟಲ್ ಎಷ್ಟು ಜನ ಹೋಗಿದ್ರು? ಒಂದು 20 ಜನ ಹೋಗಿದ್ರು. ಓಕೆ, 20ರಲ್ಲಿ 20 ಜನ ಸೇಫ್ ಆಗಿದ್ದಾರೆ. ಹೌದು ಸರ್, ಅಷ್ಟು ಸೇಫ್. ಓಕೆ ಸರ್, ಯಾವಾಗ ಕಾಂಟ್ಯಾಕ್ಟ್ ಮಾಡಿದಿರಿ ಸರ್ ಅವ್ರನ್ನ? ಅವರಿಗೆ ನಿನ್ನೆನೇ ಕಾಂಟ್ಯಾಕ್ಟ್ ಮಾಡಿದ್ವಿ ಸರ್ ಮಧ್ಯಾಹ್ನ. ಓಕೆ, ಎಲ್ಲರೂ ಸುರಕ್ಷಿತವಾಗಿದ್ದಾರೆ? ಎಲ್ಲ ಸುರಕ್ಷಿತವಾಗಿದೆ ಸರ್. ಓಕೆ ಸರ್, ಅಲ್ಲೆಲ್ಲ ಹೇಗೆ ಊಟ ತಿಂಡಿ ವ್ಯವಸ್ಥೆಗೆ ಉಳ್ಕೊಳ್ಳೋದಕ್ಕೆಲ್ಲ ಏನು ವ್ಯವಸ್ಥೆ ಆಗಿದೆ ಅಂತ ಹೇಳಿದ್ರೆ? ಎಲ್ಲ ಇದೆ ಅಂತ ಸರ್, ಎಲ್ಲ ವ್ಯವಸ್ಥೆ ಇದೆ ಅಂತ. ಓಕೆ, ಯಾವಾಗ ಪ್ರವಾಸಕ್ಕೆ ಹೋಗಿದ್ದು ಸರ್ ಇವರು? 23rd ಸರ್. 23rd. ಓಕೆ, ಅಂದರೆ ಆಲ್ಮೋಸ್ಟ್ 3-4 ದಿನ ಆಯ್ತು ಈಗ.
ಹೌದೌದು ಸರ್ ಹೌದು. ಓಕೆ, ಈ ಥರ ಸಮಸ್ಯೆ ಆಗಿದೆ ಅಂತ ತಮಗೆ ಗೊತ್ತಾಗಿದ್ದು ಹೇಗೆ ಸರ್? ಸಂಪರ್ಕ ಮಾಡಿದಾಗ ಗೊತ್ತಾಯ್ತಾ ಅಥವಾ ಟಿವಿ ಮಾಧ್ಯಮಗಳಲ್ಲಿ ನೋಡಿದ್ರಾ? ನಿನ್ನೆ ಫೋನ್ ಮಾಡಿದ್ವಿ ಸರ್ ನೀವು. ಫಸ್ಟ್ ರೀಚ್ ಆಗಿರ್ಲಿಲ್ಲ, ಆಮೇಲೆ ಮತ್ತೆ ಅವರೇ ಫೋನ್ ಮಾಡಿದ್ರು. ಓಕೆ ಅವರೇ ಫೋನ್ ಮಾಡ್ಬಿಟ್ಟು. ಓಕೆ ಸರ್, ಮತ್ತೆ ಯಾವಾಗ ಅವರ ಹಿಂತಿರುಗುವಂಥ ವಿಚಾರವಾಗಿ ಏನಾದರೂ ಮಾಹಿತಿಗಳು ಸಿಕ್ಕಿದೆಯಾ ಸರ್? ಈಗ ಇವತ್ತು ಬರ್ತಾರಂತ ಸರ್ ಅವರು. ಇವತ್ತು ಇಂಡಿಯಾಗೆ ಬರ್ತಾರಂತೆ. ಗೋರಖ್ಪುರ್ ಬಂದು ಗೋರಖ್ಪುರದಿಂದ ನಾಳೆ ಬರೋಣ ಕಾಣ್ತಾರೆ ಸರ್. ಓಕೆ ಸರ್, ಓಕೆ, ಧನ್ಯವಾದ ಸರ್ ನ್ಯೂಸ್ ಅಲರ್ಟ್ ಜೊತೆ ಮಾಹಿತಿ ಹಂಚ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ನಾಗರಾಜ್ ಸರ್. ಇನ್ನು ನೇಪಾಳ ಪ್ರವಾಸವನ್ನು ಕೈಗೊಂಡಿದ್ದಂಥ ಶಂಭಣ್ಣ ಗೋಳಪ್ಪನವರ್ ಅವರು ಹಾಗೆ ಅವರ ಜೊತೆಗಾರರು ಏನು 20 ಜನ ಪ್ರವಾಸಕ್ಕೆ ಅಂತ ಹೇಳಿ ಹೋಗಿರ್ತಾರೆ, 20 ಜನ ಕೂಡ ಸುರಕ್ಷಿತವಾಗಿದ್ದಾರೆ ಅಂತ ಹೇಳಿ ಈಗಷ್ಟೇ ಶಂಭಣ್ಣ ಅವರ ಮಗ ಆದಂಥ ಗುರುರಾಜ್ ಅವರು ನ್ಯೂಸ್ ಅಲರ್ಟ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. 23ನೇ ತಾರೀಕು ಇವರೆಲ್ಲರೂ ಕೂಡ ನೇಪಾಳ ಪ್ರವಾಸಕ್ಕೆ ಅಂತ ಹೇಳಿ ಹೋಗಿರ್ತಾರೆ, ಎಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ ಅನ್ನುವಂಥದ್ದು ಕೊಂಚ ಮಟ್ಟಿಗಿನ ಸಮಾಧಾನಕರವಾದಂಥ ವಿಚಾರ. ಇನ್ನು ಅವ್ರು ಕೊಟ್ಟಿರುವಂಥ ಎಕ್ಸ್ಕ್ಲೂಸಿವ್ ಮಾಹಿತಿ ಪ್ರಕಾರವಾಗಿ ಇವತ್ತು ಸಂಜೆ ಅವರೆಲ್ಲರೂ ಕೂಡ ಭಾರತಕ್ಕೆ ಮತ್ತೆ ವಾಪಸ್ಸಾಗ್ತಾರೆ. ನಾಳೆ ತಮ್ಮ ತಮ್ಮ ಊರುಗಳಿಗೆ ರಿಟರ್ನ್ ಬರ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿರುವಂಥದ್ದು. ಸಾಮಾನ್ಯವಾಗಿ ಈ ರೀತಿ ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಆತಂಕ ಅಂತೂ ಇದ್ದೇ ಇರುತ್ತೆ, ಏನಾಗಿದೆಯೋ ಹೇಗಾಗಿದೆಯೋ ಅನ್ನುವಂಥ ವಿಚಾರವಾಗಿ. ಎಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ ಅನ್ನುವಂಥ ಮಾಹಿತಿ ಇದೀಗ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ ಅಲರ್ಟ್ಗೆ ಲಭ್ಯವಾಗಿದೆ. ಅದರಲ್ಲೂ ಪ್ರಮುಖವಾಗಿ ಏನು ಪ್ರವಾಸಕ್ಕೆ ತೆರಳಿದರು ಆ ಸಂದರ್ಭದಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆದಾಗ ಇವರು ಕೊಂಚ ದೂರದಲ್ಲಿರ್ತಾರೆ, ಅಂದರೆ ಸುಮಾರು ಒಂದು 50 ಕಿಲೋಮೀಟರ್ ದೂರದಲ್ಲಿದ್ದ ಕಾರಣದಿಂದಾಗಿ ಯಾವುದೇ ರೀತಿ ಸಮಸ್ಯೆ ಆಗದೆ ಇವರು ಎಲ್ಲರೂ ಕೂಡ ಸುರಕ್ಷಿತವಾಗಿರುವಂಥದ್ದು. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ರಟ್ಟಿಹಳ್ಳಿಯಿಂದ ಏನು ಪ್ರವಾಸಿಗರು ಹೋಗಿರ್ತಾರೆ ಅಲ್ಲಿನ ಸ್ಥಳೀಯರೊಬ್ಬರು ಸುಶೀಲ್ ಅಂತ ಹೇಳಿ ನಮ್ಮೊಂದಿಗೆ ಮಾತನಾಡೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಓಕೆ ಸರ್, ಅಲ್ಲಿಂದ ಎಷ್ಟು ಜನ ಸ್ಥಳೀಯವಾಗಿ ನೇಪಾಳಕ್ಕೆ ಪ್ರವಾಸವನ್ನು ಕೈಗೊಂಡಿದ್ರು ಸರ್ ರಟ್ಟಿಹಳ್ಳಿ? ರಟ್ಟಿಹಳ್ಳಿಯಿಂದ ರಟ್ಟಿಹಳ್ಳಿ ತಾಲೂಕಿನಿಂದ ಒಂದು 15 ಜನ ಈಗ ನೇಪಾಳ ಪ್ರವಾಸಕ್ಕೆ ಹೋಗಿದ್ರು ಸರ್. ಈ ಗೆಳೆಯರ ತಂಡ ಏನಿದೆ ಇದು ಪ್ರತಿ ವರ್ಷ ವಿವಿಧ ಕ್ಷೇತ್ರಗಳಿಗೆ ಭೇಟಿ ಕೊಡುವಂತದ್ದು, ವಿದೇಶಗಳಿಗೆ ಭೇಟಿ ಕೊಡುವಂತದ್ದು, ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಡುವಂತ ಒಂದು ರೂಢಿಯನ್ನ ಹಾಕೊಂಡು ಬಂದಿದ್ರು. ಆ ನಿಟ್ಟಿನಲ್ಲಿ ಇದೇ ತಿಂಗಳು 23ನೇ ತಾರೀಕು ಅವರು ರಟ್ಟಿಹಳ್ಳಿಯಿಂದ ನಿರ್ಗಮಿಸಿ ನೇಪಾಳ ಪ್ರವಾಸವನ್ನ 30ನೇ ತಾರೀಕುವರೆಗೂ ಹಮ್ಮಿಕೊಂಡಿದ್ರು. ಆದ್ರೆ ಈ ನೇಪಾಳದಲ್ಲಿ ಏನು ಜಲಪ್ರಳಯ ಆಯ್ತು ಆ ಹಿನ್ನೆಲೆ ಆ ಘಟನೆ ನಡೆದಂತ ಒಂದು ಸ್ಥಳದಿಂದ ಒಂದು 20-30 ಕಿಲೋಮೀಟರ್ ದೂರದಲ್ಲಿ ಇದ್ರಂತವ್ರು. ಅವ್ರಿಗೆ ಅಲ್ಲಿದ್ದಂತ ಪ್ರವಾಸಿಗರಿಂದ ಗೊತ್ತಾಗಿರೋದ್ರಿಂದ ಆ ಕಡೆ ಹೋಗದೆ ಅವರು ತಮ್ಮ ಸುರಕ್ಷಿತ ಜಾಗಕ್ಕೆ ಮರಳಿ ಎಲ್ಲರೂ ಸುರಕ್ಷಿತವಾಗಿದ್ದಾರೆ ಅನ್ನೋದು ಕೂಡ ನಮ್ಗೆ ಒಂದು ಖುಷಿ ವಿಚಾರ ಸರ್. ಓಕೆ ಸರ್, ಏನು ಎಲ್ಲರೂ ಕೂಡ ಯಾವ್ದಾರ ಒಂದು ಟ್ರಾವೆಲ್ಸ್ ಮುಖಾಂತರವಾಗಿ ಹೋಗಿರೋದಾ ಅಥವಾ ಇಂಡಿವಿಜುವಲ್ ಆಗಿ ಹೋಗಿದಾರಾ, ಹೇಗೆ ಸರ್? ಎಲ್ಲ ಟ್ರಾವೆಲ್ಸ್ ಬುಕ್ ಮಾಡ್ಕೊಂಡು ಹೋಗಿದ್ದಾರೆ ಸರ್ ಅವರೆಲ್ಲರೂ. ಓಕೆ. ಪ್ರತಿ ವರ್ಷ ಟ್ರಾವೆಲ್ಸ್ ಬುಕ್ ಮಾಡ್ಕೊಂಡೆ ಹೋಗ್ತಾರೆ ಎಲ್ರು. ಈ ವರ್ಷನೂ ಅದೇ ರೀತಿ ಒಂದು 7 ದಿನಗಳ ಕಾಲ ಅವ್ರು ನೇಪಾಳ ಪ್ರವಾಸಕ್ಕೆ ಹೋಗಿದ್ರು. ಎಲ್ರು ಕೂಡ ಒಂದು ಈ ಹವ್ಯಾಸ ಇಟ್ಕೊಂಡಂತ ವ್ಯಕ್ತಿಗಳು, ಸಮಾಜದಲ್ಲಿ ಕೂಡ ಒಂದು ಒಳ್ಳೆ ಹೆಸರನ್ನ ಇಟ್ಕೊಂಡು ಈ ಪ್ರವಾಸದ ಮೂಲಕ ಒಂದು ವಿಚಾರವನ್ನು ತಿಳಿಸ್ಕೊಂಡು ಹೋಗುವಂತ ವ್ಯಕ್ತಿತ್ವ ಹೊಂದಿದಂತವ್ರು. ಈ ಸಂದರ್ಭದಲ್ಲಿ ಎಲ್ರು ಸುರಕ್ಷಿತವಾಗಿದ್ದಾರೆ ಅನ್ನೋದೇ ನಮ್ಮ ಇಲ್ಲಿ ತನಕ ನಮ್ಮೆಲ್ಲರಿಗೂ ಅವ್ರ ಕುಟುಂಬಸ್ಥರಿಗೆ ಸೇರಿ ಎಲ್ಲರಿಗೂ ಕೂಡ ಒಂದು ನೆಮ್ಮದಿ ವಿಷಯ ಅಂತ ಹೇಳ್ಬೋದು. ಓಕೆ ಸರ್, ಏನು ಎಲ್ಲರೂ ವಯಸ್ಕರೇ ಹೋಗಿರೋದಾ ಅಥವಾ ಮಕ್ಕಳು ಏನಾರು ಹೋಗಿದಾರಾ, ಹೇಗೆ ಸರ್? ಇಲ್ಲ ಸರ್, ಎಲ್ಲ ವಯಸ್ಕರು ಎಲ್ಲರೂ ಅಬೌವ್ 50 ಇಯರ್ ಅಂತ ಹೇಳಿ ಹೋಗಿದ್ದಾರೆ. ಓಕೆ. ಎಲ್ರು ತಾವು ಮತ್ತೆ ಗಂಡ ಹೆಂಡತಿ ಇಬ್ರು ಸೇರಿ ಒಟ್ಟು ಒಂದು 15 ಜನ ಹೋಗಿದ್ದಾರೆ ಸರ್ ಅವರು. ಓಕೆ. 15 ಜನರು ಪ್ರತಿ ವರ್ಷ ಹೋಗೋ ರೀತಿ ಹೋಗಿದ್ದಾರೆ. ಅದೃಷ್ಟವಶಾತ್ ಏನು ತೊಂದರೆ ಆಗಿಲ್ಲ, ಆರಾಮಾಗಿ ಪಾರಾಗಿದ್ದಾರೆ. ಓಕೆ ಸರ್. ತಮಗೆ ವಿಚಾರ ಗೊತ್ತಾಗಿದೆ ಯಾವಾಗ ಸರ್? ಅಂದ್ರೆ ಏನು ಟಿವಿನಲ್ಲಿ ನೋಡಿ ಗೊತ್ತಾಯ್ತಾ ಅಥವಾ ಅಲ್ಲೇ ಸ್ಥಳೀಯವಾಗಿ ಏನಾದ್ರು ಮಾತುಕತೆ ಮಾಡೋ ಗೊತ್ತಾಯ್ತಾ, ಹೇಗೆ ಅಂತ ಸರ್? ಇಲ್ಲ, ಈಗೇನು ಈ ಟೀಮ್ ಅಲ್ಲಿ ಶಂಭಣ್ಣ ಗುಳಪ್ನವ್ರು ಅಂತ ಹೇಳಿದ್ದಾರೆ, ಆರ್ಯನ್ ಗಂಗೋಳ್ ಅಂತ ಹೇಳಿದ್ದಾರೆ, ಲಕ್ಷ್ಮಣ್ ಸುನಗಾರ್ ಅಂತ ಹೇಳಿದ್ದಾರೆ, ಪುಟ್ಟಪ್ಪ ದೇವಕ್ಲವ್ರು ಅಂತ ಇದ್ದಾರೆ. ಇವರೆಲ್ಲರೂ ಕೂಡ ರಟ್ಟಿಹಳ್ಳಿಯಲ್ಲಿ ಚಿರಪರಿಚಿತರಾದಂತ ವ್ಯಕ್ತಿಗಳು ಸರ್ ನಮ್ ಗ್ರಾಮದಲ್ಲಿ. ಈಗ ಶಂಭಣ್ಣ ಗುಳಪ್ನವ್ರ ಮಗ ಡಾಕ್ಟರ್ ಗುರುರಾಜ್ ಅಂತ ಹೇಳಿ ಅವರು ಕೂಡ ಸ್ಥಳೀಯ ವೈದ್ಯರವರು. ಅವರು ಮತ್ತೆ ನಾವೆಲ್ಲರೂ ಆತ್ಮೀಯವಾಗಿ ಕುಟುಂಬಸ್ಥರಾಗಿರೋದ್ರಿಂದ ಅವ್ರ ವಿಷಯ ನಮ್ಗೆ ಈಗ ಆಗಿದೆ ಅಂತ ಹೋಗಿದ್ದು ಗೊತ್ತಿತ್ತು ವಿಷಯ. ನಾವು ಮತ್ತೆ ಈಗ ಅಲ್ಲಿ ಜಲಪ್ರಳಯ ಆಯ್ತಲ್ಲ ಹೇಗಿದ್ದಾರೆ ಸರ್ ಅಂತೇಳಿ ನಾವೆಲ್ಲ ಎನ್ಕ್ವೈರಿ ಮಾಡಿದಾಗ ನಿನ್ನೆ ಅವರೆಲ್ಲ ಯಾರು ಆತಂಕಕ್ಕೊಳಗಾಗಬಾರ್ದು ಅನ್ನೋ ದೃಷ್ಟಿಯಿಂದ ಅವ್ರಲ್ಲಿಂದ ವಿಡಿಯೋ ಮಾಡಿ ಅವ್ರು ಹಾಕಿದ್ದು ಕೂಡ ಒಂದ್ ರೀತಿ ನಮ್ಗೆಲ್ಲರಿಗೂ ನೆಮ್ಮದಿಯ ವಾತಾವರಣ ಸೃಷ್ಟಿ ಮಾಡಿದೆ ಸರ್. ಹೇಗೋ ಸುರಕ್ಷಿತವಾಗಿದ್ದಾರೆ ಅನ್ನೋದು ಒಂದು ಸಮಾಧಾನಕರವಾದಂತ ವಿಚಾರ ಅಲ್ವಾ? ಹೌದು ಸರ್. ಅಷ್ಟ ಎಲ್ಲ ಏಜ್ ಆದಂತವ್ರು ಹೋಗಿ ಅಲ್ಲಿ ತೊಂದರೆ ಸಿಲ್ಕೊಂಡಿದ್ರೆ ನಿಜವಾಗೂ ಇಲ್ಲಿ ತಂತ ಕುಟುಂಬಸ್ಥರಿಗೆ ಮಕ್ಕಳಿಗೆ ಎಲ್ರಿಗೂ ಒಂಥರ ಅದ್ ಮನ್ಸಿಗೆ ನೋವಾಗ್ತಿತ್ತು. ಆ ನೀರಿನ ರಭಸಕ್ಕೆ ಯಾವ್ದು ಏನು ಸಿಕ್ತಿರ್ಲಿಲ್ಲ ಅಲ್ಲಿ. ಕೊನೆ ಎಷ್ಟು ದಿವಸ ಹುಡ್ಕಾಡಿರೋ ಸಿಕ್ತಿತ್ತೋ ಇಲ್ಲ ಇದು ಗುರುತುಗಳು ಅನ್ನೋದ್ರ ಬಗ್ಗೆ ಅನುಮಾನ ಮೂಡೋ ರೀತಿಯಲ್ಲಿ ಅಲ್ಲಿ ಜಲಪ್ರಳಯ ಆಗಿದೆ. ಅಂತ ಜಲಪ್ರಳಯದಲ್ಲಿ ನಮ್ಮವ್ರು ನಮ್ಗೆ ಸುರಕ್ಷಿತವಾಗಿದ್ದಾರೆ ಅನ್ನೋದನ್ನ ಇಮಿಡಿಯೇಟ್ ಆಗಿ ಮುಟ್ಟಿಸುವಂತ ವ್ಯವಸ್ಥೆನ ಅವ್ರು ಮಾಡಿದ್ದಾರೆ. ಅದು ನಿಜವಾಗೂ
ಅವರು ಕೂಡ ಅದನ್ನ ಮುಂಜಾಗ್ರತೆ ವಹಿಸಿ ಅದನ್ನ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದ ಸಲ್ಲಿಸಬೇಕಾಗತ್ತೆ ಸರ್ ನಾವು. ಹೌದು ಸರ್, ಹೌದು. ಧನ್ಯವಾದ ಸರ್ ನ್ಯೂಸ್ ಅಲರ್ಟ್ ಜೊತೆನಲ್ಲಿ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು. ಇನ್ನೇನು ರಾಜ್ಯದಿಂದ ಪ್ರವಾಸಕ್ಕೆ ಅಂತ ಹೇಳಿ ಹೋಗಿರ್ತಾರೆ. ಅದರಲ್ಲೂ ಹಾವೇರಿಯ ರಟ್ಟಿಹಳ್ಳಿಯಿಂದ ಸುಮಾರು ಒಂದು 15ರಿಂದ 17 ಜನ ಪ್ರವಾಸಕ್ಕೆ ಹೋಗಿರ್ತಾರೆ. ಅಲ್ಲಿನ ಸ್ಥಳೀಯರು ಇದೀಗ ನಮ್ಮೊಂದಿಗೆ ಸುಶೀಲ್ ಅನ್ನುವಂಥವರು ಮಾತನಾಡಿ ಅಲ್ಲಿನ ಒಂದು ಏನು ಸ್ಥಿತಿಗತಿಗಳಿದೆ ಅನ್ನುವಂಥದ್ರ ಬಗ್ಗೆ ಮಾತನಾಡಿದ್ರು. ಎಲ್ಲರೂ ಕೂಡ ಒಂದು ರೀತಿ ಸಮಾಧಾನಕರವಾದಂಥ ನಿಟ್ಟುಸಿರನ್ನು ಬಿಟ್ಟಿದ್ದಾರೆ. ಏಕೆಂದರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದೊಂದು ಪ್ರವಾಹದ ಭೀತಿ ಎದುರಾಗಿರುವಂಥದ್ದು. ಏಕೆಂದರೆ ಅವ್ರು ಹೇಳೋ ಪ್ರಕಾರವಾಗಿ ಆ ಒಂದು ದೃಶ್ಯಾವಳಿಗಳನ್ನು ನೋಡಿದಾಗ ಯಾವುದೋ ಒಂದು ಹಾಲಿವುಡ್ ಸಿನಿಮಾ ನೋಡಿದಂಥ ಅನುಭವ ಆಗುತ್ತೆ. ಯಾಕಂದರೆ ಸರ್ವೇ ಸಾಮಾನ್ಯವಾಗಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಪ್ರವಾಹದ ಪರಿಸ್ಥಿತಿಯನ್ನು ನೋಡಿರುವಂಥದ್ದು ಬಹಳನೇ ಕಡಿಮೆ. ಆದರೆ ನೇಪಾಳದಲ್ಲಿ ಈಗ ಈ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರಮುಖವಾಗಿ ಏನು ಕನ್ನಡಿಗರು 17 ಜನ ಹಾವೇರಿಯ ರಟ್ಟಿಹಳ್ಳಿಯಿಂದ ಹೋಗಿರ್ತಾರೆ, ಅಷ್ಟು ಜನರು ಕೂಡ ಸೇಫ್ ಆಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಒಂದು ರೀತಿ ಸಮಾಧಾನಕರವಾದಂತಹ ವಿಚಾರ. ಅದೇ ರೀತಿಯಾಗಿ ಒಂದು ವೇಳೆ ಏನಾದರೂ ಪ್ರವಾಹದ ಒಂದು ಪರಿಸ್ಥಿತಿಯಲ್ಲಿ ಅವರೇನಾದ್ರು ಸಿಕ್ಕಾಕೊಂಡಿದ್ದರೆ ಬಹಳನೇ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ಆ ಒಂದು ಪ್ರವಾಹ ಆದಂಥ ಸ್ಥಳ ಏನಿದೆ ಆ ಸ್ಥಳದಿಂದ ಸುಮಾರು ಒಂದು 20-30 ಕಿಲೋಮೀಟರ್ ದೂರದಲ್ಲಿದ್ದರು ಅನ್ನುವಂಥ ಒಂದು ಕಾರಣದಿಂದಾಗಿ ಇವರೆಲ್ಲರೂ ಕೂಡ ಸೇಫ್ ಆಗಿರುವಂಥದ್ದು. ಇನ್ನು ನೇಪಾಳದಲ್ಲಿ ಏನು ಹಿಮಪಾತದಿಂದ ಹಠಾತ್ ಆಗಿ ಪ್ರವಾಹ ಉಂಟಾಗಿರುವಂಥದ್ದು, ಈವರೆಗೂ ಕೂಡ 270 ಜನ ಮೃತಪಟ್ಟಿದ್ದಾರೆ, 1500 ಮಂದಿ ನಾಪತ್ತೆ ಆಗಿದ್ದಾರೆ ಅಂಥೇಳಿ ಪೊಲೀಸರು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ನೇಪಾಳದ ವಿದೇಶಾಂಗ ಸಚಿವರಾದಂಥ ಶಿಶಿರ್ ಖನಾಲ್ ಸುಮಾರು 300 ಭಾರತೀಯರು ನಾಪತ್ತೆ ಆಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ವರದಿಗಳು ಲಭ್ಯವಾಗಿದೆ ಅಂತ ಹೇಳಿದ್ದಾರೆ. ಹಿಮಾಲಯದ ನದಿಯೊಂದರ ಬಳಿಯಲ್ಲಿ ಸಂಭವಿಸಿದಂಥ ಭಾರೀ ಹಿಮಪಾತದಿಂದಾಗಿ ಈ ಒಂದು ಪ್ರವಾಹ ಉಂಟಾಗಿದೆ. ಹಾಗಾಗಿ ಈ ಒಂದು ಪರಿಸ್ಥಿತಿಯಿಂದ ಹೊರಗಡೆ ಬರೋದಕ್ಕೆ ಅಲ್ಲಿರುವಂಥವರು ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಇದೀಗ ಆಧ್ಯಾತ್ಮಿಕ ಚಿಂತಕರಾದಂಥ ಆಚಾರ್ಯ ವೆಂಕಟೇಶ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಹಾಂ ಸರ್, ಇವಾಗ ನೇಪಾಳದಲ್ಲಾಗಿರುವಂಥ ಪರಿಸ್ಥಿತಿಯ ಬಗ್ಗೆ ಮಾತನಾಡ್ತಾ ಇದ್ವಿ. ಅದೇ ರೀತಿಯಾಗಿ ಸಾಕಷ್ಟು ಜನ ಕನ್ನಡಿಗರು ಕೂಡ ಹೋಗಿರುವಂಥದ್ದು, ಹೋಗಿರೋರು ಅಷ್ಟು ಜನ ಸುರಕ್ಷಿತವಾಗಿದ್ದಾರೆ ಅನ್ನುವಂಥ ಒಂದು ಸಮಾಧಾನಕರವಾದಂಥ ವಿಚಾರ. ಇನ್ನು ಈ ಒಂದು ಪ್ರವಾಹ ಪರಿಸ್ಥಿತಿಯ ಬಗ್ಗೆ ತಮ್ಮ ಒಂದು ಅನಿಸಿಕೆಯನ್ನು ಹೇಳುವಂಥದ್ದಾದ್ರೆ ಸರ್. ಹೌದು, ಇದು ಹೇಗೆ ಆಗಿದೆ ಅನ್ನೋದು ಕೂಡ ಅಲ್ಲಿ ನೇಪಾಳದಲ್ಲಿ ಯಾವುದೇ ಮಳೆ ಇಲ್ಲದೆ ಇದ್ರೂ ಕೂಡ ಅದು ಹೇಗೆ ಆಗಿದೆ ಅನ್ನೋದ್ರ ಬಗ್ಗೆನೇ ಇನ್ನು ಡೌಟ್ ಬರ್ತಾ ಇದೆ, ಯಾವ ತರಲ್ಲಿ ಬರ್ತಾ ಇದೆ ಟಿಬೆಟ್ ಇಂದ ಅನ್ನುವಂಥದ್ದು. ಹಾಗೆ ನಮ್ಮ ಪ್ರತಿ ವರ್ಷನೂ ಕೂಡ ನಮ್ಮ ಈ ಈಶಾ ಫೌಂಡೇಶನ್ ಇದೆಯಲ್ಲ, ಸದ್ಗುರು ಜಗ್ಗಿ ವಾಸುದೇವರು ಅವ್ರ ಕಡೆಯಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರತಿ ವರ್ಷ ಅವರು ಸೇರಿ ಒಂದು ಮಾನಸ ಸರೋವರ ಕೈಲಾಸ ಯಾತ್ರೆ ಮಾಡ್ತಾರೆ. ಸೇಮ್ ಅದೇ ನೇಪಾಳದಿಂದನೇ ಹೋಗ್ತಾರೆ. ನೇಪಾಳ ವಾಲಂಟಿಯರ್ಸ್ ಗಳೇ ಇರ್ತಾರೆ, ಅಲ್ಲಿ ಗೈಡ್ಗಳೇ ಇರ್ತಾರೆ, ಇದೆಲ್ಲ ಹೋಗಿರ್ತಾರೆ. ಸೊ ಈ ಸರಿನೂ ಕೂಡ ನಿನ್ನೆ ಸಾಯಂಕಾಲ ಅಂದ್ರೆ ನಿನ್ನೆ ರಾತ್ರಿನೇ ಸದ್ಗುರು ಅವರು ಕೂಡ ಒಂದು ಅಲ್ಲಿ ಅವರಿಗೆ ಸಿಕ್ಕಿರುವಂತಹ ಅಧಿಕೃತ ಮಾಹಿತಿಯನ್ನ ಅವರು ಹಂಚ್ಕೊಂಡಿದ್ದಾರೆ. ಸೊ ಅವರು 21 ಗುಂಪುಗಳಲ್ಲಿ ಒಂದು ಸುಮಾರು 743 ಜನ ಅವರು ಯಾತ್ರೆ ಮಾಡಿದ್ದು ಅವ್ರದ್ದು. ಅಂದ್ರೆ ಸುಮಾರು 21 ಬೇರೆ ಬೇರೆ ತಂಡಗಳಿರ್ತವೆ. ಪ್ರತಿಯೊಂದು ತಂಡಕ್ಕೂ ಅಲ್ಲಿ ನೇಪಾಳ ಟಿಬೆಟಿಯನ್ ಗೈಡ್ಸ್ ಗಳಿರ್ತಾರೆ. ಇವರ ಸೆಂಟರ್ ಇಂದ ಕೊಯಮತ್ತೂರು ಅಥವಾ ಚಿಕ್ಕಬಳ್ಳಾಪುರ ಸೆಂಟರ್ ಇಂದ ಇವರಿಗೆ ವಾಲಂಟಿಯರ್ಸ್ ಗಳಿರ್ತಾರೆ, ನಮ್ಮ ಜನಗಳು. ಸೊ ಅದರಲ್ಲಿ 495 ಜನರು ಸುರಕ್ಷಿತವಾಗಿದ್ದಾರೆ ಅನ್ನೋದನ್ನ ಅವರಿಗೆ ನಮ್ಮ ಗವರ್ಮೆಂಟ್ ಆಫ್ ಇಂಡಿಯಾ ದಿಂದ ಸಿಕ್ಕಿರುವಂತ ಮಾಹಿತಿ. ಅದರಲ್ಲಿ ಒಂದು ತುಂಬಾ ದುಃಖಕರವಾದದ್ದು ಅಂತ ಹೇಳಿದ್ರೆ, ಸದ್ಗುರು ಜಗ್ಗಿ ವಾಸುದೇವರೇ ನಿನ್ನೆ ರಾತ್ರಿ ಹಂಚ್ಕೊಂಡಿರುವಂತದ್ದು ಅಧಿಕೃತವಾಗಿ ಅವರ ಇದರಲ್ಲಿ ಹಂಚ್ಕೊಂಡಿರುವಂತದ್ದು ಏನು ಅಂತ ಹೇಳಿದ್ರೆ, ಒಂದು ಸುಮಾರು 80 ಜನ ಅಂದ್ರೆ 34 ಗಂಡಸರು 46 ಹೆಣ್ಣು ಮಕ್ಕಳಿರುವಂತ ಒಂದು ತಂಡ. ಆ ಒಂದು ತಂಡದಲ್ಲಿ ಮೋಸ್ಟ್ ಆಫ್ ಎಲ್ಲರೂ ಕೂಡ ಬೇರೆ ಬೇರೆ ಕಂಟ್ರಿ ಅವರು ಇದ್ರು. ಅಂದ್ರೆ ಒಂದು 22 ಜನ USA ಇಂದ, 12 ಜನ ಕೆನಡಾದಿಂದ, 11 ಜನ ಆಸ್ಟ್ರೇಲಿಯಾದಿಂದ, 9 ಜನ UK ಇಂದ ಈ ಸಾಧಕರು ಇವರೆಲ್ಲ. ಸೊ ಇವರೆಲ್ಲರೂ ಕೈಲಾಸ ಯಾತ್ರೆ ಮಾಡ್ತಿರುವಂತ ಆ ಒಂದು ತಂಡ ಏನು ಉಳಿದುಕೊಂಡಿತ್ತಲ್ಲ, ಆ ಉಳಿದುಕೊಂಡಿರುವಂತ ಕಂಪ್ಲೀಟ್ ಅದು ಆ ಮನೆ ಏನಿತ್ತಲ್ಲ, ಅಲ್ಲಂದ್ರೆ ಅವ್ರು ಇಮಿಗ್ರೇಷನ್ ಸೆಂಟರ್ ಮಾಡಿರ್ತಾರೆ. ಇಮಿಗ್ರೇಷನ್ ಸೆಂಟರ್ ಮಾಡಿ ಅಲ್ಲೇ ಒಂದು ಆ ಸೆಂಟರ್ ಅಲ್ಲೇ ಇರ್ತಾರ ಅವರು. ಸೊ ಆ ಫ್ಲಡ್ ಅಲ್ಲಿ ಆ ಇಮಿಗ್ರೇಷನ್ ಇದು ಮನೆ ಇತ್ತಲ್ಲ, ಆ ಟೋಟಲ್ ಆ ಪ್ಲೇಸೇ ಇಲ್ಲ. ಇದು ಒಂದು ಬಹಳ ದುಃಖಕರವಾದದ್ದು. ಬಟ್ ಆ ತಂಡದಲ್ಲಿ ನಮ್ಮ ಕರ್ನಾಟಕದವರಾಗಿರ್ಬಹುದು ಅಥವಾ ನಮ್ಮ ದೇಶದಿಂದ ಇರುವಂತಹ ಸಾಧಕರು ಇದ್ದಿಲ್ಲಂತೆ. ಆದ್ರೆ ಅದನ್ನ ಲೀಡ್ ಮಾಡ್ತಿರುವಂತಹ ವಾಲಂಟಿಯರ್ಸ್ 3 ಜನ, ಅಂದ್ರೆ 20 ವರ್ಷದಿಂದ ಏನು ಅವರ ಆಶ್ರಮದಲ್ಲಿ ವಾಲಂಟಿಯರ್ ಆಗಿ ನಾವು ಸೇವೆ ಸಲ್ಲಿಸ್ತಾ ಇರ್ತಾರಲ್ಲ,
ಅವರು ಒಂದು ಪಾಪ ಅವರು 20 ವರ್ಷದಿಂದ ಸದ್ಗುರು ಅವ್ರ ಜೊತೆ ಇದ್ದಂತಹ ಒಬ್ಬ ಶುಭಾಂಗ ಪ್ರವೀಣ್ ಅಂತ ಒಬ್ರು ಹೋಗಿದ್ದಾರೆ ಅನ್ನೋದನ್ನ ಬಹಳ ಅವರು ತುಂಬಾ ದುಃಖಕರ ರೀತಿಯಲ್ಲಿ ತೋರಿಸ್ಕೊಂಡ್ರು. ತುಂಬಾ ಅವ್ರ ಕಣ್ಣೀರು ಕೂಡ ಹಾಕಿದ್ರು ಯಾರು ಸದ್ಗುರು ಜಗ್ಗಿ ವಾಸುದೇವ್ ಅವರು. ಸೊ ಇದು ಸದ್ಯಕ್ಕೆ ಇರುವಂತ ಅಲ್ಲಿನ ಸ್ಥಿತಿ. ಈಗ ಸದ್ಯಕ್ಕೆ ಅಲ್ಲಿ ಇರುವಂತ ವಾಲಂಟಿಯರ್ ನ ಯಾರನ್ನು ಕಾಂಟ್ಯಾಕ್ಟ್ ಮಾಡಿದ್ರು ಅಲ್ಲಿ ಯಾರ್ದು ಸಿಗ್ತಾ ಇಲ್ಲ. ಇಲ್ಲಿ ಸಿಗುವಂತ ನಮಗೆ ಗೊತ್ತಿರುವಂತ ವಾಲಂಟಿಯರ್ಸ್ ನ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ ಹೋದ್ರೆ ಅವ್ರ ನಂಬರ್ಗಳು ಸಿಗ್ತಾ ಇಲ್ಲ. ಕೆಲವೊಬ್ರು ಅವ್ರವ್ರದ್ದು ಇದ್ರಲ್ಲೇ ಇದ್ದಾರೆ, ಎಲ್ಲಾ ಬಿಸಿ ಸೆಕ್ರೆಟರಿ ಕೇಳ್ತಾ ಮಾಡ್ತಾ ಇದ್ದಾರೆ. ಸೊ ಇದೊಂದು ಬಹಳ ಘೋರ ದುರಂತ ಸರ್ ಇದಂತ. ಓಕೆ, ಅಂದ್ರೆ ಅಲ್ಲಿ ಈಶಾ ಫೌಂಡೇಶನ್ ವತಿಯಿಂದ ಏನಾದರೂ ಒಂದು ಸ್ಪೆಷಲ್ ಆಗಿ ಕೇರ್ ತಗೊಳ್ಳುವಂತ ಒಂದು ಕೆಲಸ ಏನಾದ್ರೂ ಆಗಿದೆ? ಹೌದೌದೌದು, ಅವ್ರದ್ದು ವಾಲಂಟಿಯರ್ಸ್ ಯಾರು ಬದುಕುಳಿದಿರೋ ವಾಲಂಟಿಯರ್ಸ್ ಇರ್ತಾರಲ್ಲ, ಅದು ಯಾವತ್ತೂ ಸೇವೆಗೆ ಅವರು ಬೇರೆ ಎಲ್ಲ ಕೂಡ ಮಾಡ್ತಿದ್ದಾರೆ. ಯಾಕಂದ್ರೆ ಪ್ರತಿಯೊಂದು ತಂಡಕ್ಕೂ ಕೂಡ ವಾಲಂಟಿಯರ್ಸ್ ಗಳು ಏನಿರ್ತಾರಲ್ಲ ಅದನ್ನ ಸೇವೆ ಮಾಡಕ್ಕಂತ ಇರ್ತಾರೆ. ಈಗ ಉಳಿದಿರುವಂತ ವಾಲಂಟಿಯರ್ಸ್ ಗಳು ಬೇರೆ ಆಲ್ರೆಡಿ ಅಲ್ಲಿ ಕೆಲಸದಲ್ಲಿ ತೊಡ್ಕೊಂಡಿದಾರಂತೆ ಆಲ್ರೆಡಿ. ಅಂದ್ರೆ ಅಲ್ಲಿ ಅದೇ ಹುಡುಕುವಂತದ್ದು ಮಾಡುವಂತದ್ದು, ಬೇರೆ ಯಾರ ಇದು ಸಿಕ್ಕಾಕೊಂಡಿದಾರೋ ಅದನ್ನ ಅವ್ರನ್ನ ಇದು ಮಾಡುವಂತದ್ದು ಆತರ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಇದರಲ್ಲಿ ಅವರು ವಾಲಂಟಿಯರ್ಸ್ ಇದ್ದಾರೆ. ಇವರು ಇವನ್ ಜಗ್ಗಿ ವಾಸುದೇವರು ಕೂಡ ಅವರು ಅಲ್ಲೇ ಇದ್ದಾರೆ. ಓಕೆ ಓಕೆ, ಅಂದ್ರೆ ಈಗ ಅಲ್ಲಿ ಉಳ್ಕೊಂಡಿರುವಂತ ಅಷ್ಟು ಜನ ಸುರಕ್ಷಿತವಾಗಿ ಮತ್ತೆ ಬರ್ತಾರೆ ಅನ್ನುವಂತ ಒಂದು ನಂಬಿಕೆ ಹೋಪ್ ಇದೆ ಸರ್, ಭರವಸೆ ಇದೆ. ಬದುಕುವುದರಿಂದ ಎಲ್ಲರೂ ಕೂಡ ಬರ್ತಾರೆ. ಈಗ ಸದ್ಯಕ್ಕೆ ಅವರಿಗೆ ಸಿಕ್ಕಿರೋ ಮಾಹಿತಿ ಮಾತ್ರ 80 ಜನರ ಒಂದು ತಂಡ ಕಂಪ್ಲೀಟ್ ಹೋಗಿರುವಂತದ್ದು ಅಂತ. ಅಂದ್ರೆ ಅವ್ರದ್ದು ಏನು ಸಿಗ್ತಾ ಇಲ್ಲ ಅನ್ನುವಂಥದ್ದು. ಅದರಲ್ಲಿ ನಮ್ಮ ದೇಶದಿಂದ ಯಾರು ಇಲ್ಲ, ಎಲ್ಲರೂ ಕೂಡ ಬೇರೆ ಬೇರೆ ಕಂಟ್ರಿಯಲ್ಲಿ ಇರುವಂತದ್ದೇ. ಅದೇ ಒಂದು ತಂಡ ಮಾಡಿರ್ತಾರೆ ಇವರು. ಆ ಒಂದು ತಂಡದ ಒಂದು ಗುಂಪು ತಂಡ ಇರುತ್ತಲ್ಲ, ಆ ತಂಡಕ್ಕೆ ಒಂದು ವಾಲಂಟಿಯರ್ ಗಳನ್ನ ನಮ್ಮವ್ರು ಇಟ್ಟಿರ್ತಾರೆ. ಆ ತಂಡದಲ್ಲಿ ಎಲ್ಲ ಸಾಧಕರು ಯಾತ್ರೆ ಮಾಡ್ತಾರಲ್ಲ, ಆ ಯಾತ್ರೆಯಲ್ಲಿ ಬೇರೆ ಬೇರೆ ಒಂದೊಂದು ವಿಶೇಷ ತಂಡ ಒಂದು ಮಿಕ್ಸ್ ಮಾಡಿರ್ತಾರೆ. ಸೊ ಆ ತರದಲ್ಲಿ ಈ ಒಂದು 80 ಜನರದ್ದು ಏನ್ ತಂಡ ಇದೆಯಲ್ಲ ಅದೆಲ್ಲರೂ ಕೂಡ ಫಾರಿನರ್ಸ್ ಗಳೇ, ಎಲ್ಲ ವಿದೇಶಿ ಸಾಧಕರೇ ಎಲ್ಲ. ಓಕೆ, ಹೌದು ಸರ್. ಓಕೆ, ಧನ್ಯವಾದ ವೆಂಕಟೇಶ್ ಅವರೇ ನಮ್ಮೊಂದಿಗೆ ಮಾತನಾಡಿದ್ದಕ್ಕೆ. ಓಕೆ ಸರ್, ಧನ್ಯವಾದ. ಇನ್ನು ಆಧ್ಯಾತ್ಮಿಕ ಚಿಂತಕರಾದಂಥ ಆಚಾರ್ಯ ವೆಂಕಟೇಶ್ ಅವರು ಈಶಾ ಫೌಂಡೇಶನ್ ಜೊತೆ ಒಂದು ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡಿರುವಂಥವರು. ಈಗಷ್ಟೇ ಮಾಹಿತಿಗಳನ್ನು ಕೊಟ್ಟರು. ಈಶಾ ಫೌಂಡೇಶನ್ ವತಿಯಿಂದ ಪ್ರತಿ ವರ್ಷ ನೇಪಾಳದ ಪ್ರವಾಸ ಹೋಗ್ತಾ ಇರ್ತಾರೆ. ಅದೇ ರೀತಿಯಾಗಿ ಈ ಬಾರಿಯೂ ಕೂಡ ಸಾಕಷ್ಟು ಜನ ಪ್ರವಾಸಿಗರು ನೇಪಾಳದಲ್ಲಿ ಉಳ್ಕೊಂಡಿದ್ದರು. ಅದರಲ್ಲಿ ಒಂದಷ್ಟು ಜನ ಸ್ವಲ್ಪ ಸಮಸ್ಯೆಗೆ ಒಳಗಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಒಟ್ಟಾರೆಯಾಗಿ ಈಗಾಗಲೇ ಜಗ್ಗಿ ವಾಸುದೇವ್ ಗುರುಗಳು ಕೂಡ ಅಲ್ಲೇ ಇರೋದರಿಂದಾಗಿ ಅಲ್ಲಿನ ಪರಿಸ್ಥಿತಿಯ ಅವಲೋಕನವನ್ನು ಮಾಡಿ ಎಲ್ಲರನ್ನ ಸುರಕ್ಷಿತವಾಗಿ ಮತ್ತೊಮ್ಮೆ ಅವರವರ ಸ್ಥಳಗಳಿಗೆ ತಲುಪಿಸುವಂಥ ಪ್ರಯತ್ನಗಳು ನಡೀತಾ ಇದೆ ಅಂತ ಹೇಳಲಾಗಿರುವಂಥದ್ದು. ನೇಪಾಳದ ಜಲಪ್ರಳಯ ಏನಾಗಿದೆ, ಇದಕ್ಕೆ ಅಸಲಿ ಕಾರಣ ಏನು, ಭೂಕಂಪನ ಅಥವಾ ಹಿಮನದಿಯ ಕುಸಿತನ ಅನ್ನುವಂಥ ಬಗ್ಗೆ ಇದೀಗ ಅಸಲಿ ಕಾರಣ ಏನು ಅನ್ನುವಂಥದ್ರ ಬಗ್ಗೆ ಬಹಿರಂಗ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ಈಗ ಬಂದಿರುವಂಥ ಮಾಹಿತಿಯ ಪ್ರಕಾರವಾಗಿ ನೇಪಾಳವನ್ನು ಅಪ್ಪಳಿಸಿದಂಥ ಭಯಾನಕ ದಿಢೀರ್ ಪ್ರವಾಹ ಏನಿದೆ, ಹಿಮನದಿಯ ಕುಸಿತ ಹಾಗೆ ಬೃಹತ್ ಪ್ರಮಾಣದ ಕಲ್ಲು ಬಂಡೆಗಳು ಮಣ್ಣಿನ ಹರಿವಿನೊಂದಿಗೆ ಉಂಟಾಗಿದೆ ಅಂತ ಹೇಳಿ ಅಮೆರಿಕಾದ ಭೂವೈಜ್ಞಾನಿಕ ಸಮೀಕ್ಷೆ ಹೇಳಿರುವಂಥದ್ದು. ಭೂಕಂಪ ಹಠಾತ್ ಪ್ರವಾಹಕ್ಕೆ ಕಾರಣ ಆಗಿರಬಹುದು ಅನ್ನುವಂಥ ಊಹಾಪೋಹಗಳ ನಂತರ USGS ಈ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದೆ. ಇನ್ನು ಈ ಪ್ರಕಾರವಾಗಿ ಹಿಮನದಿಯ ಕುಸಿತ ಹಾಗೆ ಶಿಲಾಖಂಡರಾಶಿಗಳ ಹರಿವು ನಂತರದ ದುರಂತ ಪರಿಣಾಮಗಳಿಗೆ ಕಾರಣ ಆಗಿದೆ. ಆದರೆ ನೇಪಾಳ ಮತ್ತು ಚೀನಾದ ಗಡಿಯ ಬಳಿಯಲ್ಲಿ ಸ್ಥಳೀಯ ಸಮಯ ಬೆಳಗ್ಗೆ 8:30ರಿಂದ ಸುಮಾರು ಒಂದು 5.2 ತೀವ್ರತೆಯ ಭೂಕಂಪನ ಸಂಭವಿಸಿದೆ ಅಂತಲೂ ಕೂಡ ಹೇಳಲಾಗಿರುವಂಥದ್ದು. ಈ ಒಂದು ಘಟನೆ ಆರಂಭದಲ್ಲಿ 4.4 ತೀವ್ರತೆಯ ಭೂಕಂಪನದ ಪರಿಣಾಮವಾಗಿ ನಡೀತಿದೆ ಅಂತ ವರದಿಗಳು ಲಭ್ಯವಾಗಿತ್ತು. ಆದರೆ ಸಮೀಪದ ಭೂಕಂಪ ಕೇಂದ್ರಗಳು ಹಾಗೆ ದೀರ್ಘಾವಧಿಯ ಭೂಕಂಪದ ಅಲೆಗಳು ಜೊತೆಗೆ ಉಪಗ್ರಹ ಚಿತ್ರಗಳ ಹೆಚ್ಚುವರಿ ವಿಶ್ಲೇಷಣೆಯ ಪ್ರಕಾರವಾಗಿ ಹಿಮನದಿಯ ಕುಸಿತ ಹಾಗೆ ಶಿಲಾ ಖಂಡರಾಶಿಗಳ ಹರಿವಿನಿಂದ ಸಂಭವಿಸಿದೆ. ಯಾವುದೇ ಭೂಕಂಪದಿಂದ ಇದು ಆಗಿಲ್ಲ ಅಂಥೇಳಿ ನಿರ್ಧರಿಸೋದಕ್ಕೆ ಕಾರಣ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಇನ್ನು ನದಿ ತೀರದ ಅಪಾಯಕಾರಿ ಪ್ರದೇಶಗಳಿಂದ ಜನರನ್ನ ಸುರಕ್ಷಿತವಾಗಿ ಬೇರೆ ಬೇರೆ ಸ್ಥಳಗಳಿಗೆ ಸ್ಥಳಾಂತರ ಮಾಡೋದು ಸೇರಿದ ಹಾಗೆ ತುರ್ತು ಕ್ರಮಗಳನ್ನು ಈಗಾಗಲೇ ಕೈಗೊಳ್ಳಲಾಗ್ತಾ ಇರುವಂಥದ್ದು. ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಕೂಡ ಬಿಹಾರದ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಅವರೊಂದಿಗೆ ಮಾತುಕತೆಯನ್ನು ನಡೆಸಿದ್ದಾರೆ. ನದಿಗಳಲ್ಲಿ ನೀರಿನ ಮಟ್ಟ ಏರಿಕೆ ಉಂಟಾಗಬಹುದಾದಂಥ ತುರ್ತು ಪರಿಸ್ಥಿತಿಯನ್ನು ಎದುರಿಸ್ತಾ ಇರೋದಕ್ಕೆ ಕೇಂದ್ರದಿಂದ ಸಾಧ್ಯ ಇರುವಂಥ ಎಲ್ಲ ನೆರವುಗಳನ್ನು ನೀಡಲಾಗುತ್ತೆ ಅನ್ನುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಏನು ನೇಪಾಳದಲ್ಲಿ ಈ ಒಂದು
ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಸಮಸ್ಯೆಗೆ ಒಳಗಾಗಿರೋರೆಲ್ಲರೂ ಕೂಡ ಸಾಧ್ಯವಾದಷ್ಟು ಬೇಗ ಮತ್ತೊಮ್ಮೆ ಅವರವರ ಸ್ಥಳಗಳಿಗೆ ಮತ್ತೆ ವಾಪಸ್ ಬರುವಂತಾಗಲಿ ಅಂತ ಹೇಳಿ ಆಶಿಸ್ತಾ ಈ ಒಂದು ವಿಶೇಷ ವರದಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.